ನೋಡಿ ಫ್ರೆಂಡ್ಸ್, ನನ್ನ ಕ್ಯೂಟ್ ಆರು ರೆಡಿ ಆಗಿದ್ದಾಳೆ. ಆರು ಬಳೆ ತೋರಿಸಿದ್ರಾಗ ಬಳೆ ತೋರಿಸು. ಚಂದ ಸ್ಮೈಲ್ ಮಾಡು ಫಸ್ಟ್. ಇವಾಗ ಸರ್ ನೋಡ್ಬೋದಾ, ಆರ್ವಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ, ತುಂಬ ಕ್ಯೂಟ್ ಕಾಣ್ತಾ ಇದ್ದಾಳೆ. ನಮ್ಮ ಆರುಕನ್ನ ರೆಡಿಯಾಗಿದ್ದಾಳೆ. ಖಂಡಿತ ಈ ವಿಡಿಯೋ ಹೆಂಗೆ ಅನ್ನಿಸ್ತದೆ ಖಂಡಿತ ಹೇಳಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರಿಯಾ ಮಲ್ಲು ಚಾನಲ್. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 9:30 ಗಂಟೆ. ತುಂಬ ದಿನ ಆಯಿತು ಇವಾಗ ಬ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ರಾಯಚೂರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಭೂಮಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬ್ಯುಸಿ ರೂಟೀನ್ ಇದೆ, ಆ ಕಾರಣದಿಂದ ನಮಗೆ ಬ್ಲಾಗ್ ಹಾಕೋಕ್ಕೆ ಆಗಲಿಲ್ಲ. ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಆರ್ವಿ ಅಷ್ಟೇ ಮನೇಲಿದ್ದೀವಿ, ಯಾಕಂದರೆ ಭೂಮಿ ಕೂಡ ಸ್ಕೂಲಲ್ಲಿ ಹೋಗಿದ್ದಾರೆ. ಇವಾಗ ಸ್ಕೂಲಲ್ಲಿ ಅಷ್ಟೊಂದು ಸ್ಟಡಿ ಮಾಡಿಸ್ತಾ ಇಲ್ಲ, ಯಾಕಂದರೆ ತುಂಬ ದಿನ ಆಯಿತು ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾ ಇರಲಿಲ್ಲ. ಆ ಕಾರಣದಿಂದ ಏನಾಗುತ್ತೆ ಅಂದರೆ ಅವರು ಅಷ್ಟೊಂದು ಚೆನ್ನಾಗಿ ಕುಂಡ್ರೋದಿಲ್ಲ ಅಂತ ಚೆನ್ನಾಗಿ ಆಟ ಆಡಿಸ್ತಾರೆ, ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಫ್ರೆಂಡ್ಸ್. ಸೊ ಅದಕ್ಕೆ 1 ಗಂಟೆ ತನಕ ಇರುತ್ತೆ, ಯಾಕಂದರೆ ತುಂಬ ದಿನ ಶಾಲೆಯಲ್ಲಿ ಹೋಗಿಲ್ಲ ಅಂತ ಪೇಷನ್ಸ್ ಹೋಗಿರುತ್ತೆ ಕುಂಡ್ರೋದು. ಸೊ 1 ವಾರ ತನೂ 1 ಗಂಟೆ ತನಕ ಇದೆ. 1 ವಾರ ಆದಮೇಲೆ ಅಂದರೆ ಮಂಡೇ ಹಿಡಿದು ಫುಲ್ ಡೇ ಅಂದರೆ 4 ಗಂಟೆಗೆ ಬಿಡುತ್ತೆ, ಅಂದರೆ 4 ಗಂಟೆಗೆ ಬಿಡುತ್ತೆ, ಸಾರಿ. ಇವಾಗ ಏನಿದೆ ಅಂದರೆ ಇವತ್ತು ಶುಕ್ರವಾರ ಇದೆ. ಸೊ ನಾನು ಕೂಡ ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಅವರಿಗೆ ಸ್ಕೂಲ್ ಕಳಿಸಾಯಿತು. ಇವತ್ತು ಏನು ವಿಶೇಷ ಅಂದರೆ ನಮ್ಮ ಆರ್ವಿಗೆ, ಪುಟ್ಟ ಆರ್ವಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ತುಂಬ ಒಂದು ಚೆನ್ನಾಗಿ ಸಾರಿ ಗೆಟಪ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಾರಿ ಹಾಕ್ಕೋಬೇಕು, ಇಲ್ಲಾಂದರೆ ಒಂದು ಚೆನ್ನಾಗಿ ಒಂದು ಫುಲ್ ಬ್ರೈಡಲ್ ಲುಕ್ಕಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಕ್ಯೂಟ್ ಅಂತ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನೇನು ಹಾಕ್ತೀನಿ ಜ್ಯುವೆಲ್ಲರಿ ಪ್ಲಸ್ ಸಣ್ಣ ಮಕ್ಕಳಿಗೆ ಹೆಂಗೆ ರೆಡಿ ಮಾಡಬೇಕಂತ ಖಂಡಿತ ನೋಡಿ. ಸೊ ಇಲ್ಲಿವರೆಗೂ ನೀವು ಬಂದಿರಾ, ನನ್ನ ಚಾನಲಲ್ಲಿ ವಿಸಿಟ್ ಆಗಿರಾ, ನೀವು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕಿನ್ ಕೇರ್, ಹೇರ್ ಕೇರ್, ಮತ್ತಂದರೆ ನನ್ನ ಡೈಲಿ ಲಾಗ್, ಫ್ಯಾಷನ್ ಮತ್ತು ಶಾಪಿಂಗ್ ಎಲ್ಲ ವಿಡಿಯೋ ಇರುತ್ತೆ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಂದರೆ ಎಂಡ್ವರೆಗೂ ನೋಡಿ, ನಡುವಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ಏನು ಬರೋಣ ಬನ್ನಿ. ಇವಾಗ ಏನು ಮಾಡ್ತಾಯಿದ್ದಾಳೆ ನೋಡಿ ಆರ್ವಿ. ಏನು ಮಾಡಕತ್ತೀಮ್ಮ? ಆಕೆ ಕ್ಯಾಮ್ರಾ ತೋರಿಸ್ರೆ ಸಾಕು, ರಿಯಾಕ್ಷನ್ ಮಾಡೋದೇ ಇಲ್ಲ ಫ್ರೆಂಡ್ಸ್, ಅಷ್ಟೊಂದು ನರ್ವಸ್ ಆಗಿಬಿಡ್ತಾಳೆ. ಸೊ ನೋಡಕ್ಕೆ ಬನ್ನಿ. ಮಾತಾಡ. ಇವತ್ತು ರೆಡಿ ಆಗ್ತಾಯಿದ್ದಿ ನೀನು? ಸೀರೆ ಹಾಕೋತೀಯ ಇಲ್ಲಾಂದ್ರೆ ಡ್ರೆಸ್ ಹಾಕೋತಿಮ್ಮ? ಏನು ಹಾಕೋತಿ ಹೇಳು, ಇಲ್ಲಾಂದ್ರೆ ಹಾಕೋದಿಲ್ಲ ನೋಡಿ. ನಾನು ಹಾಕೋತೀವಲ್ಲಿ, ನೀನು ಚಂದ ಬಳೆ ಹಾಕೋತಿಲ್ಲ, ರೆಡಿ ಆಗ್ತಿಲ್ಲ ನೀನು? ಫೋಟೋಶೂಟ್ ಮಾಡಮ್ಮ ನಿಂದು. ಇವತ್ತು ತುಂಬ ಫ್ರೀ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇವತ್ತು ಬಂತು ಶುಕ್ರವಾರ. ಸೊ ಬೇಗನೆ ಎದ್ದಿದೆ, ಎಲ್ಲ ಆಲ್ಮೋಸ್ಟ್ ಕೆಲಸ ಕೂಡ ಮುಗಿದಿದೆ. ಸೊ ಏನು ಮಾಡಬೇಕು ಅಂತ ಬೇಸರ ಆಗಲಾಗ್ತು. ಆರು ಕೂಡ ಸ್ವಲ್ಪ ಬೋರ್ ಆಗ್ತಾಯಿದ್ರು, ಯಾಕಂದರೆ ಭೂಮಿ ದಿನಾಲೂ ಆಕೆನ ಕೂಡ ಆಡ್ತಾಯಿದ್ವು. ಇವಾಗ ಆಕೆ ಸಡನಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ಲ, ಆಕೆಗೆ ಮನಸ್ಸು ಬರ್ತಾಯಿಲ್ಲ. ಸೊ ಆ ಕಾರಣದಿಂದ ಆಕೆಗೆ ಏನಾರ ಎಂಜಾಯ್ಮೆಂಟ್, ಏನಾರ ಆಟ ಆಡಿಸ್ತಾ ಇರ್ತೀನಿ, ಇಲ್ಲ ಆಕೆಗೆ ರೆಡಿ ಮಾಡ್ತಾ ಇರ್ತೀನಿ. ಅಂದರೆ ಸ್ವಲ್ಪ ಆಕೆ ಎಕ್ಸೈಟ್ಮೆಂಟ್ ಆಗಿ ಚೆನ್ನಾಗಿ ನೋಡ್ಕೊತು ಆಟ ಆಡ್ತಾಳೆ. ಸೊ ನೋಡ್ರಿ ಆಕೆಗೆ ರೆಡಿ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬಳೆ ಹಾಕ್ತಾ ಇದ್ದೀನಿ. ಬಳೆ ಎಲ್ಲಿ ಹಾಕೋತಾರ? ಕೈಗೆ ಹಾಕೋತಾರ? ಇಲ್ಲ ಕೈಗೆ ಹಾಕೋತಾರ? ಓಕೆ, ನೀ ಬಳೆ ಹಾಕೋತೆ? ಹಾಂ, ಹ್ಞೂ ಅನ್ಬೇಕಮ್ಮ, ಸ್ವಲ್ಪ ಮಾತಾಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಬಳೆ ಹಾಕ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಸ್ಯಾರಿ ಉಟ್ಕೋತಾಳ ಅಂತ. ಸೊ ಫಸ್ಟ್ ಬಳೆ ಹಾಕ್ರಾಯ್ತಂತ ಅಂದ್ಕೊಂಡಿದ್ದೀನಿ. ಇವು ನಮ್ಮ 6 ಬಳೆ ಇದ್ದಾವೆ ಫ್ರೆಂಡ್ಸ್, ತುಂಬ ಚಿಕ್ಕ, ತುಂಬ ಕ್ಯೂಟ್ ಇದ್ದಾವೆ. ಅವು ಭೂಮಿನಿದ್ದಾವೆ, ಇವು 6 ಇದ್ದಾವೆ. ಇವು ಹಿಡ್ಕೊ ಅಮ್ಮ, 6 ಇದು ಅಕ್ಕಂದಿದ್ದು. ಇದು ಬರೋದಿಲ್ಲ ನಿನಗೆ, ಇದು ಬರೋದಿಲ್ಲ ಬಿಡು. ಇದು ಹಿಡ್ಕೊ, ಇದನ್ನು ತಗೋ. ಇವು 2 ಹಿಡ್ಕೊ. ಓಕೆ, ಇವಾಗ ಇಲ್ಲಿ ಹಸಿರು ಬಳೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಹಸಿರು ಬಳೆ, ಇಲ್ಲಿ ಹಸಿರು ಗಾಜಿನ ಬಳೆ ಇದೆ. ತುಂಬ ಚೆನ್ನಾಗಿ ಅನಿಸ್ತೈತೆ ಅಲ್ವಾ ಸ್ಯಾರಿಯಲ್ಲಿ. ಸೊ ತುಂಬ ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಮಾಡ್ತೀನಿ ನಮ್ಮ ಆರುಕುನ್ನಾಗೆ. ಖಂಡಿತ ಎಂಡ್ವರೆಗೂ ನೋಡಿ. ಮೇಲೆ ಹಾಕ್ತೀನಮ್ಮ, 3 ಹಾಕ್ಲೇ ಸಾಕಾರು, ಜಿಗ್ಗಿ ಬೇಡ. ಹೋಗ್ಯದ ನೋಡಿದ್ದು. ಬಾ ಆಯ್ತಾ?
ಬಳೆ ಯಾವಾಗಲೂ ನೋಡಿ ಹಾಕೋಬೇಕಮ್ಮ. ಹಿಂಗೆ ಬಳೆ ಅಂದ್ರೆ ಇಷ್ಟಮ್ಮ. ಈ ಯಾವ ಕಲರಮ್ಮ? ಗ್ರೀನ್ ಕಲರ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕ್ಯೂಟ್ ಕಾಣ್ತಾ ಇದೆ ಅವಳಿಗೆ ಬಳೆ. ಇಲ್ಲಿ ನೋಡಿ, ಆರು ಕೈ ತೋರಿಸು, ಎರಡು ಕೈ ತೋರಿಸಮ್ಮ. ಸೂಪರಾ? ಹಿಂಗೆ ತೋರಿಸ್ಬೇಕಮ್ಮ. ಫ್ರೆಂಡ್ಸ್, ನಾನು ಈ ರೇಷ್ಮೆ ಸಾರಿ ಹಾಕ್ತಾ ಇದ್ದೀನಿ ನಮ್ಮ ಆರುಗ. ಈ ಥರ ರೇಷ್ಮೆ ಸೀರೆ ಹಾಕ್ತಾ ಇದ್ದೀನಿ, ಯಾಕಂದರೆ ತುಂಬ ಮೆತ್ತಗಿದೆ, ಸ್ವಲ್ಪ ಇರಿಟೇಷನ್ ಕೂಡ ಆಗೋದಿಲ್ಲ. ಅದರಲ್ಲಿ ಹಸಿರು ಬಳೆಯಲ್ಲಿ ಈ ಸೀರೆ ತುಂಬ ಟ್ರೆಂಡ್ ನಡೆದಿದೆಯಲ್ಲ ಅಲ್ವಾ, ಅದಕ್ಕಾಗಿ. ಇವಾಗ ಫಸ್ಟ್ ಆಫ್ ಆಲ್ ಆರುಗೆ ನಾನು ಜುಟ್ಟಿ ಹಾಕ್ತೀನಿ, ತಲೆ ಇಕ್ತೀನಿ. ಆಮೇಲೆ ಸಾರಿ ಹಾಕ್ಮೇಲೆ ಅವರಿಗೆ ಜಾಸ್ತಿ ತನ ಇರೋದಾಗೋದಿಲ್ಲ, ತುಂಬ ಚಿಕ್ಕವಳಲ್ಲ ಅಲ್ವಾ, ಅದಕ್ಕಾಗಿ ಏನು ಮಾಡ್ತೀನಿ, ಫಸ್ಟ್ ಆಕಿಗೆ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಲಾಸ್ಟ್ ಏನಿದೆ ಸಾರಿ ಹಾಕಿ ಫೋಟೋ ತೆಗೆದುಬಿಡು. ಅಂದರೆ ಅಟ್ಲೀಸ್ಟ್ 10 ಮಿನಿಟ್ ಇಟ್ಕೊಂಡ್ರೆ ಸಾಕು ನನಗೆ. ಸೊ ಫಸ್ಟ್ ಆಕಿಗೆ ತಲೆ ಇಕ್ತೀನಿ ಇವಾಗ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಆರುನ್ ಕ್ಯೂಟ್ ಹೇರ್ ಸ್ಟೈಲ್, ಕ್ಯೂಟ್ ಕ್ಯೂಟ್. ಆರ್ಕುನಾ ಹ್ಯಾಪಿನಾ? ಹಾಂ, ನಡಿ ಮೇಕಪ್ ಮಾಡಲ ಫಸ್ಟಿಗೆ, ನಡಿ. ನೋಡಿ ಫ್ರೆಂಡ್ಸ್, ನನ್ನ ಕ್ಯೂಟ್ ಆರು ರೆಡಿ ಆಗಿದ್ದಾಳೆ. ಆರು ಬಳೆ ತೋರಿಸಿದ್ರಾಗ, ಬಳೆ ತೋರಿಸು. ಚಂದ ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಫಸ್ಟ್. ಇವಾಗ ಜ್ಯುವೆಲರಿ ಹಾಕೊಳ್ಳೋಮೆ, ಜ್ಯುವೆಲರಿ ಹಾಕೋಮೆ ಆರು. ಓಕೆ, ಹಾಯ್ ಮಾಡು, ಹಾಯ್ ಮಾಡು. ಬ್ಲ್ಯಾಂಕೆಸ್ ಕೊಡಮ್ಮ. ನೋ, ಓಕೆ. ಶೀರೆ ಹಾಕಲ್ಲ ನೀನು, ಫ್ರಾಕ್ ಹಾಕ್ತೀನಿ, ಫ್ರಾಕ್ ಹಾಕಲಿ. ರೆಡಿಯಾಗಿದ್ದಾಳೆ ಕ್ಯೂಟಿ ಯಾರು ಪಪ್ಪಿ ಕೊಡ್ತಾಳೆ. ಆರು ಪತ್ತು ಕೊಡಲ್ಲ. ಥ್ಯಾಂಕ್ ಯು. ಇವಾಗ ನಮ್ಮ ಆರೋಗ್ಯ ನಾನು ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ಥರ ರೆಡಿ ಮಾಡ್ತಾ ಇದ್ದೀರಾ, ಇಲ್ಲ ಇಷ್ಟ ಇದ್ದರೆ ಖಂಡಿತ ನೋಡಿ, ನೀವು ಕೂಡ ಒಂದಿನ ಮಾಡಿ, ಅವರಿಗೆ ತುಂಬ ಇಷ್ಟ ಆಗುತ್ತೆ, ಸ್ವಲ್ಪ ನಮಗೂ ಕೂಡ ಮೆಮೊರೇಬಲ್ ಇರುತ್ತೆ. ಬಳೆ ತೋರಿಸ್ತಾ ಇದ್ದಾಳೆ ಯಾರು ಪುಲ್ಲ, ಸೂಪರ್. ನಡಿ ಇವಾಗ ಜ್ಯುವೆಲರಿ ಹಾಕೊಳ್ಳೋಣ, ಸೀರೆ ಹಾಕೊಳ್ಳೋಣ. ಏನು ಮಾಡಮಿ? ಜ್ಯುವೆಲರಿ ಹಾಕೋ, ಫಸ್ಟ್ ಸಾರಿ ಹಾಕೊಳ್ಳೋಮಿ, ಆಮೇಲೆ ಜ್ಯುವೆಲರಿ ಹಾಕೊಳ್ಳೋಮಿ. ಓಕೆ, ಆಮೇಲೆ ಕೊಟ್ಟು ತಗೊಳ್ಳೋಮಿ, ಪಪ್ಪಾಗೆ ಬಿಡಮೆ. ನೋಡಿ ಫ್ರೆಂಡ್ಸ್, ಈ ಸ್ಯಾರಿಯನ್ನು ನಾನು ನನ್ನ ಮಗಳಿಗೆ ವೇರ್ ಮಾಡ್ತೀನಿ, ನೋಡ್ಬೋದಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಆರಕುನ್ನ ರೆಡಿಯಾಗಿದ್ದಾಳೆ ಸ್ಯಾರಿ ಉಟ್ಕೊಂಡು. ತುಂಬ ಕ್ಯೂಟ್ ಕಾಣ್ತಾ ಇದ್ದಾಳೆ, ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಇವಾಗ ನೋಡಿ ಜ್ಯುವೆಲರಿ ಹಾಕ್ತೀನಿ, ಆಮೇಲೆ ಅವಳು. ಸೊ ನೋಡ್ಬೋದಾ, ಆರ್ವಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ, ತುಂಬ ಕ್ಯೂಟ್ ಕಾಣ್ತಾ ಇದ್ದಾಳೆ. ನಮ್ಮ ಆರಕುನ್ನ ರೆಡಿಯಾಗಿದ್ದಾಳೆ. ಖಂಡಿತ ಈ ವಿಡಿಯೋ ಹೆಂಗೆ ಅನ್ನಿಸ್ತದೆ ಖಂಡಿತ ಹೇಳಿ. ನಿಮಗೂ ಕೂಡ ನಿಮ್ಮ ಪುಟ್ಟ ರಾಣಿಗೆ ಈ ಥರ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತ ರೆಡಿ ಮಾಡಿ. ಪ್ಲಸ್ ಇವತ್ತು ಶುಕ್ರವಾರ ಅಲ್ವಾ, ನಮ್ಮ ಮನೆ ಲಕ್ಷ್ಮಿಗೆ ನಾನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಖಂಡಿತ ಹೆಂಗೆ ಅನ್ನಿಸ್ತಾಳೆ ಇದ್ದಾಳೆ ನಮ್ಮ ಮನೆ ಲಕ್ಷ್ಮಿ, ಖಂಡಿತ ಹೇಳಿ. ಬಾಯ್. ಏನು? ಹಾಂ, ನಗು ಆರು ಸ್ವಲ್ಪ.